ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಭಾನುವಾರ, ಇನ್ನು ಬೆಳಗ್ಗೆನೇ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬಂದು ತುಂಬ ಹೊತ್ತಾಗಿತ್ತು. ಬಂದುಬಿಟ್ಟು ಇನ್ನು ಕಸೆಲ್ಲ ಗುಡಿಸ್ಬಿಟ್ಟು ಇನ್ನು ಬಾಗಿಲು ತೊಳೆದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಇನ್ನು ನೈಟು ಸ್ವಲ್ಪ ಮುದ್ದೆ ಮಿಕ್ಕಿರುತ್ತಲ್ವ, ಅದು ಬರೆ ಮನೆ ಇಡಬಾರ್ದು ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟೋಗಿರ್ತೇವೆ. ಮತ್ತು ಬೆಳಗ್ಗೆ ಬಂದ ತಕ್ಷಣವೇ ಸ್ವಲ್ಪ ಹಸುಗಿಡ್ತಾ ಇದ್ದೀನಿ. ನಿತೀಶ್ಗೆ ಒಂದು 4-5 ದಿನದಿಂದ ಹಸು ತಿನ್ನುತ್ತೇನೋ ಅಂತ ಹೇಳ್ಬಿಟ್ಟು ಹಸುಗಿಡ್ತೀನಿ. ತಿನ್ನುತ್ತೆ, ಚೆನ್ನಾಗಿ ತಿನ್ನುತ್ತೆ ಮುದ್ದೆ, ಅಭ್ಯಾಸ ಆಗಲಿ ಅಂತ ಹೇಳ್ಬಿಟ್ಟು ಇನ್ನು ತಿನ್ನಿಸ್ತಾ ಇದ್ದೀನಿ. ಪಾಪ ಇರೋದು ಇದೊಂದೇ ಒಂದು ಹಸು, ಇನ್ನು ಯಾವುದು ಕೂಡ ಇಲ್ಲ. ಅದಕ್ಕೆ ಸ್ವಲ್ಪ ಮುಸ್ರೆ ನೀರು ಏನಾದರೂ ಇದ್ದರೆ ಕುಡಿಸೋದೆಲ್ಲ ಅಭ್ಯಾಸ ಮಾಡೋಣ ಅಂತ ಹೇಳಿ ಇನ್ನು ಏನಾದರೂ ಸ್ವಲ್ಪ ಮಿಕ್ಕಿದ್ರೆ ನೈಟ್ದು ತೊಗೊಂಬಂದು ತಿನ್ನಿಸ್ಬಿಡ್ತೀನಿ. ಇನ್ನು ನಾನು ಮುಸ್ರೆ ಎಲ್ಲ ಹೊರಗಡೆ ಇಟ್ಟಿರೋದಿರಲಿ, ನಮ್ಮ ಕೋಳಿ ಇದಾವಲ್ವ ಎಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟಿರ್ತೇವೆ. ನಾನು ಹೋಗ್ಬಿಟ್ಟು ತೊಳೆಯೋದು ಒಂದೇ ಬಾಕಿ. ಅದರಲ್ಲಿರೋ ಅನ್ನ ಸಾರು ಏನಾದರೂ ಉಳ್ದಿದ್ದು ಎಲ್ಲ ಕೂಡ ನಾನು ತೊಳೆಯೋಷ್ಟಕ್ಕೆಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟಿರ್ತೇವೆ. ಆ ಥರ ಇರುತ್ತೆ ಬೆಳಗ್ಗೆ ಟೈಮ್. ಒಂದು ಸ್ವಲ್ಪ ಗಡಿಬಿಡಿ ಅನ್ನಿಸ್ತಾ ಇದೆ ಇವಾಗ. ನೆಕ್ಸ್ಟು ಮುಂದೆ ಎಲ್ಲ ಕೂಡ ಪಕ್ಕ ಟೈಮ್ ಪ್ರಕಾರ ನಾನು ಮತ್ತೆ ಮಾಡ್ಕೋಬೇಕು ಅಂತ ಕೂಡ ಫಿಕ್ಸ್ ಆಗ್ತಾಯಿದ್ದೀನಿ. ಹಿಂಗೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಯಾವಾಗಂದರೆ ಅವಾಗ ಎದ್ದೊಳೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಅಭ್ಯಾಸ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇನ್ನು ಅಲಾರಾಮ್ ಇಟ್ಕೊಂಡು ಎದ್ದೊಳೋಣ ಅಂತ ಕೂಡ ಇದು ಮಾಡ್ತಾಯಿದ್ದೀನಿ. ಸ್ವಲ್ಪ ಹಬ್ಬ ಆಗಬೇಕು, ಯಾಕೆಂದರೆ ಹಬ್ಬ ಅಂತ ಬಂದಾಗ ಹೇಳೋದಕ್ಕಾಗೋದಿಲ್ಲ. ಮತ್ತು ಟೈಮ್ ಸಿಕ್ಕರಂತೂ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಕೆಲಸಗಳೆಲ್ಲ ಮಾಡ್ಕೋಬೇಕಾಗುತ್ತೆ, ಚಿಕ್ಕ ಪುಟ್ಟ ಕೆಲಸ ಎಲ್ಲನೂ. ಅದಕ್ಕೆ ಹಬ್ಬ ಆದಮೇಲೆ ಮತ್ತೆ ಟೈಮ್ ಪ್ರಕಾರ ಎಲ್ಲ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತ ಕೂಡ ಅಂದ್ಕೊಳ್ತಾ ಇದ್ದೀನಿ. ಬಂದು ನಿಜವಾಗ್ಲೂ ಇದೆಲ್ಲ ಒಳಗಿಂದ ಕಸ ಎಲ್ಲ ಗುಡಿಸ್ಬಿಟ್ಟು ಹೊರಗಿಂದೆಲ್ಲ ಗುಡಿಸಿ ಎಲ್ಲ ನೀರು ಹಾಕೋಷ್ಟಕ್ಕೇ ಸಾಕಾಗುತ್ತೆ. ಇದು ಬಂದುಬಿಟ್ಟು ದೊಡ್ಡದು, ಇದು ಶೆಡ್ ಬಂದುಬಿಟ್ಟು ಅಂದರೆ ಜಾಸ್ತಿ ದೊಡ್ಡದಿದೆ ಇದು. ಅದಕ್ಕೆ 2 ಭಾಗ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಫಸ್ಟ್ ಬೆಳಗ್ಗೆ ಬಂದ ತಕ್ಷಣ ಫುಲ್ಲು ಒಂದು ಸುತ್ತೆಲ್ಲ ಕೂಡ ಗುಡಿಸ್ತೀನಿ. ಆ ಕಡೆ ಸೈಡ್ ಎಲ್ಲೋ ಓಡಾಡೋದಿಲ್ಲ ಜಾಸ್ತಿ. ಇಲ್ಲೇ ನಾನು ಏನು ಅಡುಗೆ ಮಾಡ್ತೀನಿ ಓಡಾಡ್ತೀನಿ ಅಷ್ಟು ಬಿಟ್ಟರೆ ಆ ಕಡೆ ಸೈಡೇನು ಹೋಗೋದಿಲ್ಲ. ಜಾಸ್ತಿ ಗಲೀಜು ಕೂಡ ಆ ಕಡೆ ಆಗೋದಿಲ್ಲ. ಇನ್ನು ನಮ್ಮ ಮನೆಯವರು, ನನ್ನ ಮಗ ಅಂತೂ ಮನೆಗೆ ಬರೋದಿಲ್ಲ ಹೇಳ್ಬೇಕಾದ್ರೆ, ಅಷ್ಟು ಸೆಕೆ. ಇನ್ನು ನಾನು ಅಷ್ಟೇ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆನೇ ಕೂತ್ಕೊಬಿಡ್ತೀನಿ. ಒಳಗಡೆ ಅಂತೂ ಒಂದು ನಿಮಿಷ ಇರೋದಕ್ಕಾಗೋದಿಲ್ಲ, ಅಷ್ಟು ಬಿಸಿ ಇರುತ್ತೆ. ಸುಮ್ಮನೆ ಏನಿದ್ರು ಕೂಡ ಸ್ವಲ್ಪ ಬೆಳಗ್ಗೆ ಟೈಮ್ ಪರವಾಗಿರಲ್ಲ. ಒಂದು 9 ಗಂಟೆ 9:30 ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಕೊಬಿಡ್ಬೇಕು. ಇಲ್ಲಾಂತಂದರೆ ಅಸಲು ಇರೋದಕ್ಕೆ ಆಗೋದಿಲ್ಲ ಮನೇಲಿ, ಅಷ್ಟು ಕಷ್ಟ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ಬೆಳಗ್ಗೆ ಬೇಗ ಎದ್ಬಿಟ್ಟು ಇನ್ನು ಕೆಲಸ ಮಾಡ್ಕೊಳೋಣ, ಒಂದು 10 ಗಂಟೆ ಒಳಗೆ ಫುಲ್ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಳೋಣ ಅಂತ ಕೂಡ ನಾನು ಅಂದ್ಕೊಳ್ತಾ ಇದ್ದೀನಿ ಒಂದು ಸತಿ. ಇನ್ನು ಬಂದು ಅದು ಇದು ಮಾಡ್ಕೊಳ್ಳೋಷ್ಟಕ್ಕೇ ಟೈಮ್ ಆಗಿಬಿಡುತ್ತೆ. ಇವತ್ತು ಗುಂಡ ಕೂಡ ಅಂಗನವಾಡಿ ರಜೆ ಇತ್ತಲ್ವ, ಅವನು ಕೂಡ ಮನೆಯಲ್ಲೇ ಇದ್ದ. ಇನ್ನು ಅದಕ್ಕೆ ನಮ್ಮ ಮನೆಯವ್ರ ಹತ್ರ ಒಂದು ಅರ್ಧ kg ಚಪಾತಿ ಹಿಟ್ಟು ತರಿಸ್ಬಿಟ್ಟು ಚಪಾತಿ ಮಾಡೋಣ ಅಂತೇಳಿ ಇನ್ನು ಸ್ಟಾರ್ಟ್ ಮಾಡಿದೆ. ತುಂಬ ದಿನ ಆಯಿತು ಚಪಾತಿ ಕೂಡ ತಿಂದುಬಿಟ್ಟು. ಅದಕ್ಕೆ ಇನ್ನು ನಮ್ಮ ಗುಂಡ ಕೂಡ ಕೇಳ್ತಾ ಇರ್ತಾನೆ, ಅದು ಮಾಡಮ್ಮ ಇದು ಮಾಡಮ್ಮ ದೋಸೆ ಮಾಡೋ ಅಂತ ಹೇಳ್ಬಿಟ್ಟು. ಇನ್ಮೇಲೆ ಒಂದೊಂದೇ ಎಲ್ಲ ಮಾಡಿಕೊಡ್ಬೇಕು. ಇನ್ನು ಹಬ್ಬಕ್ಕೆಲ್ಲ ಕೂಡ ಅಡುಗೆ ಮಾಡ್ತೀವಲ್ವ, ನೋಡೋಣ ಅಂತ ಹೇಳಿ ಇವಾಗ ಸದ್ಯಕ್ಕೆ ಇವತ್ತು ಅರ್ಧ kg ತರಿಸ್ಬಿಟ್ಟು ಇನ್ನು ಹಿಟ್ಟೆಲ್ಲ ಕಲಸಿಡ್ತಾ ಇದ್ದೀನಿ. ಇನ್ನು ನಾನು ಮೊನ್ನೆ ಹಿರಿಯೂರಿಗೆ ಹೋಗ್ಬಿಟ್ಟು ಇನ್ನು ತರಕಾರಿ ಎಲ್ಲ ತೊಗೊಬಂದಿದ್ದಲ್ವ, ಇನ್ನು ತರಕಾರಿ ಕೂಡ ಹಂಗೆ ಇದೆ, ಏನು ಜಾಸ್ತಿ ಖಾಲಿ ಆಗಿಲ್ಲ. ಬೆಳಗ್ಗೆ ಟೈಮು ಇಲ್ಲ ಸಂಜೆ ಟೈಮ್ ಸಾಂಬಾರು ಮಾಡಿಕೊಂಡ್ರೆ 3 ಟೈಮ್ ಅದೇ ಆಗುತ್ತೆ. ಅದೇ ಬಿಸಿ ಮಾಡ್ಕೊಂಡು ತಿಂದರೆ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ತರಕಾರಿ ಸ್ವಲ್ಪ ಜಾಸ್ತಿ ಖರ್ಚಾಗ್ತಾ ಇಲ್ಲ. ಅದಕ್ಕೆ ಮತ್ತು ಇನ್ನೇನು ಜಾಸ್ತಿ ಅಂತ ಹೇಳ್ಬಿಟ್ಟು ಇನ್ನು ನಾನು ನೆನ್ನೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ನಲ್ವ, ಅದೇ ಸಾಂಬಾರಿತ್ತು. ಆ ಸಾಂಬಾರು ಜೊತೆಗೆ ಅನ್ನ ಮಾಡಿಬಿಟ್ಟು ಇನ್ನು ಚಪಾತಿ ಮಾಡಿ ಸ್ವಲ್ಪ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಬೇರೆ ಬೇರೆ ಕೆಲಸ ಮಾಡ್ಕೊಳೋಷ್ಟಕ್ಕೆ ಹಿಟ್ಟು ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳಿ ಮುಂಚೆ ಹಿಟ್ಟೆಲ್ಲ ಕಲಸಿಡ್ತಾ ಇದ್ದೀನಿ. ಇವಾಗ ಇನ್ನು ಹಬ್ಬ ಕೂಡ ಹತ್ರ ಬಂದೇ ಬಿಡ್ತು. ಇನ್ನು ನಾಳೆ ನಾಡಿದ್ದು ಇನ್ನು 2-3 ದಿನ ಅಷ್ಟೇ ಬಾಕಿ ಉಳಿದಿರೋದು. ಆಮೇಲೆ ಮತ್ತೆ ಸ್ಟಾರ್ಟ್ ಆಯಿತು. ಆ ಕಡೆ ಇನ್ನೊಂದು 3 ದಿನ ಫುಲ್ಲು ಬ್ಯುಸಿ ಇರ್ತಾರೆ. ನೀವು ಕೂಡ ಅಷ್ಟೇ ಫುಲ್ಲು ಬ್ಯುಸಿ ಇರ್ತೀರ. ಹಾಗಾಗಿ ಈ ವಾರದಲ್ಲಿ ಒಂದು 2-3 ದಿನ ವ್ಲಾಗ್ ನಿಲ್ಲಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಅಂದರೆ ಆ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ, ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕೆಂದರೆ ನೀವು ಕೂಡ ಫುಲ್ಲು ಬ್ಯುಸಿ ಇರ್ತೀರ, ಮತ್ತು ನೋಡೋದಕ್ಕಾಗೋದಿಲ್ಲ, ಏನಿಲ್ಲ. ಮಿಸ್ ಮಾಡ್ಕೊಳ್ಳೋರು ತುಂಬ ಮತ್ತು ಕಮೆಂಟ್ ಕೂಡ ಆಗ್ತಾ ಇರ್ತೀರ ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳಿ. ಅದಕ್ಕೆ ಮುಂಚೆನೇ ಇನ್ಫಾರ್ಮ್ ಮಾಡೋಣ ಅಂತೇಳ್ಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ನಾಳೆ ಹಬ್ಬ ನಾಡಿದ್ದು ಹಬ್ಬ ಅನ್ನೋವಾಗಲೇ 1-2 ದಿನ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮುಂದೆ ಎಲ್ಲ ಕೂಡ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟು, 1-2 ದಿನ ಆಚೆ ಈಚೆ ಆಗ್ಬೋದು. ಏನು ಗೊತ್ತು ಫ್ರೆಂಡ್ಸ್, ನನಗೂ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಏನಕ್ಕಂದರೆ ಇವತ್ತೆಲ್ಲ ಬೆಳಗ್ಗೆ ಎಲ್ಲ ನಾನು ಕೆಲಸ ಮಾಡಿರ್ತೀನಿ, ಅದೆಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡ್ಬಿಟ್ಟು ಮತ್ತು ಸಾಯಂಕಾಲ ಎಡಿಟ್ ಮಾಡಿ ತಮ್ಬ್ನೇಲ್ ಮಾಡಿ ಮತ್ತು ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಸಖತ್ತು ನನಗೆ ಹೆವಿ ಅನ್ನಿಸ್ತಾ ಇದೆ. ಅವತ್ತಿನ ಕೆಲಸ ಅವತ್ತೇ ಮಾಡಿಬಿಟ್ಟು ಎಲ್ಲ ಮಾಡಬೇಕಂದ್ರೆ ಕಷ್ಟ. ಅಟ್ಲೀಸ್ಟ್ 1 ದಿನ ನನಗೆ ಗ್ಯಾಪ್ ಸಿಕ್ಬಿಟ್ರೆ ಸಾಕು. ಇನ್ನು ಇವತ್ತಿನ
ಇವತ್ತಿನ ಅಂದರೆ ಇವತ್ತು ಭಾನುವಾರ, ಈ ಭಾನುವಾರದ ವಿಡಿಯೋ ಮತ್ತು ನಿಮಗೆ ಸೋಮವಾರ ಬಿಟ್ಬಿಟ್ಟು ಮಂಗಳವಾರ ಅಪ್ಲೋಡ್ ಮಾಡಿದ್ರೆ ಒಂದಿನ ಬಿಟ್ಟು ಒಂದಿನ ಮಾಡಿದ್ರೆ ಒಂದು ಸ್ವಲ್ಪ ನನಗೆ ಅಂದರೆ ರಿಲೀಫ್ ಆಗುತ್ತೆ. ಏನು ಗೊತ್ತಾ, ಒಂದು ವಿಡಿಯೋ ಇದೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಈ ವಿಡಿಯೋನ ನಾಡಿದ್ದು ಅಪ್ಲೋಡ್ ಮಾಡೋಣ ಅನ್ನೋಷ್ಟು ನನಗೆ ಸ್ವಲ್ಪ ಇದು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಕೂಡ ಅಂದ್ಕೊಂಡಿದ್ದೀನಿ, ಏನು ಮಾಡಬೇಕು ಗೊತ್ತಿಲ್ಲ. ಹಾಗೆ ಮಾಡಿ ಸಿಸ್ಟರ್ ಅಂದರೂ ಕೂಡ ನನಗಿನ್ನೂ ಖುಷಿನೇ. ಅಟ್ಲೀಸ್ಟ್ ಹಬ್ಬದಲ್ಲಿ ಒಂದು 2 ದಿನ ಗ್ಯಾಪ್ ತೊಗೊಂಡ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ, ಹೇಳಿ ಪರವಾಗಿಲ್ಲ. ಇಲ್ಲ ನಮಗೆ ಡೈಲಿನೇ ವೀಡಿಯೋ ಹಾಕಿ ಸಿಸ್ಟರ್ ಪರವಾಗಿಲ್ಲ ಟೈಮ್ ತೊಗೊಂಡು ಅಂತಂದರೆ ಇನ್ನು ಇವಾಗ ಯಾವ ಥರ ಹಾಕ್ತಾಯಿದ್ದೀನೋ ಅದೇ ಥರನೇ ಹಾಕ್ಕೊಂಡು ಹೋಗ್ತೀನಿ. ಇರಲಿ ಪರವಾಗಿಲ್ಲ, ಒಂದಿನ ಟೈಮ್ ತೊಗೊಳ್ಳಿ ಅಂತಂದರೆ ನಾನು ಒಂದಿನ ಟೈಮ್ ತೊಗೊಳ್ತಾ ಇರ್ತೀನಿ. ಅದಕ್ಕೆ ನಿಮ್ಗೆ ಹೇಳೋಣ ಅಂತೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ಆಗ್ತಾಯಿದೆ ನಿಜವಾಗ್ಲೂ, ಸಖತ್ತು ಕೆಲಸ. ಇಷ್ಟು ದಿನ ಅಂತೂ ಹೆಂಗೋ ಆಡ್ಕೊಂಡು ಪಾಡ್ಕೊಂಡು ಆರಾಮಾಗಿದ್ದೆ. ಇವಾಗ ಇತ್ತೀಚೆಗಂತೂ ನನಗೆ ಅದನ್ನು ಮನೆಯೆಲ್ಲ ಸೆಟ್ ಮಾಡಿಕೊಂಡು ಅದೆಲ್ಲ ರೆಡಿ ಆಗೋಷ್ಟೊತ್ತಿಗೆ ನನಗೆ ಸಾಕು ಆಗ್ತಾಯಿದೆ. ಮತ್ತು ಅಲ್ಲಿ ಮನೆಯಿಂದ ಮತ್ತೆ ಈ ಮನೆಗೆ ಬರಬೇಕು, ಇಲ್ಲಿಂದ ಮತ್ತು ಅಲ್ಲಿಗೆ ಹೋಗಬೇಕು, ಇದೇ ಸ್ವಲ್ಪ ಹೆವಿ ಕೆಲಸ ಆಗ್ತಾಯಿದೆ. ನಡ್ಕೊಂಡು ಬರೀ ಸಖತ್ತು ನಡೀತಾ ಇದ್ದೀನಿ, ಅಲ್ಲಿಗೂ ಇಲ್ಲಿಗೂ ಬರೀ ಓಡಾಟನೇ ಆಗಿಬಿಟ್ಟಿದೆ ನನಗಂತೂ. ಒಂಥರ ಫುಲ್ಲು ಸುಸ್ತು ಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಒಂದಿನ ಗ್ಯಾಪ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಒಟ್ಟು ನೀವು ಯಾವ ಥರ ಹೇಳ್ತೀರೋ ಆ ಥರ ಅಷ್ಟೇ, ನಂದೇನೇನು ಪ್ರಾಬ್ಲಮ್ ಇಲ್ಲ. ಕಷ್ಟ ಆದರೂ ಪರವಾಗಿಲ್ಲ, ನಿಮಗೋಸ್ಕರ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಇವಾಗ ನಾನು ಬೆಳಗ್ಗೆಯಿಂದೆಲ್ಲ ಕೂಡ ವೀಡಿಯೋ ಮಾಡಿ ಇಟ್ಕೊಂಡಿರ್ತೀನಿ, ಮತ್ತು ಸಾಯಂಕಾಲ ಅದೆಲ್ಲ ರೆಡಿ ಮಾಡಿ ಅಪ್ಲೋಡ್ ಮಾಡೋಷ್ಟಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ನಿದ್ದೆ ಕೂಡ ಸರಿಯಾಗಿ ಆಗ್ತಾಯಿಲ್ಲ. ಇನ್ನು ಯಾವಾಗಲೂ ಕೂಡ ಇವಾಗ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಲ್ವಾ, ಫೋನ್ ನೋಡೋದು ಮತ್ತು ಬಿಸಿಲಲ್ಲಿ ಸಖತ್ತು ಹೆವಿ ಅನಿಸ್ಬಿಡುತ್ತೆ ತಲೆನೋವು. ಮತ್ತು ನೈಟೆಲ್ಲ 12 ಗಂಟೆ 12:30 ಆಗುತ್ತೆ. ನಾನೆಲ್ಲ ಕೂಡ ವಾಯ್ಸ್ ಓವರ್ ಕೊಟ್ಬಿಟ್ಟು ಎಲ್ಲ ಅಪ್ಲೋಡ್ಗೆ ಹಾಕಿ ಮಲ್ಕೊಳ್ಳೋಷ್ಟೊತ್ತಿಗೆ ಒಂದೊಂದು ದಿನ 1 ಗಂಟೆ ಸಮೇತ ಆಗುತ್ತೆ. ಅಷ್ಟು ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಒಂದಿನ ಗ್ಯಾಪ್ ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳಿಕೊಂಡೆ. ಇನ್ನು ನಾನು ಅದೆಲ್ಲ ವೀಡಿಯೋ ಎಲ್ಲ ವಾಯ್ಸ್ ಅವರೆಲ್ಲ ಕೊಡಬೇಕಂತಂದರೆ ಯಾರು ಕೂಡ ಇರಬಾರ್ದು ಮಾತಾಡೋದಕ್ಕೆ, ಹಂಗಾದರೆ ಚೆನ್ನಾಗಿ ಮಾತಾಡ್ತೀನಿ. ಯಾರಾದರೂ ಇದ್ದರೂ ಕೂಡ ನನಗೆ ಮಾತಾಡೋಕ್ಕೆ ಬರೋದಿಲ್ಲ. ಇವಾಗಂತ ಹೆಂಗೋ ತೋಟದಲ್ಲಿದ್ದೀವಿ, ಆರಾಮಾಗೆ ನಾನು ಆ ವೀಡಿಯೋ ಮಾಡೋದಕ್ಕೂ ನನಗೆ ಹೆಂಗೋ ಸ್ವಲ್ಪ ಇದಾಗ್ತಾಯಿದೆ. ಹಂಗೂ ಹಿಂಗೂ ಯಾರಾದರೂ ನಮ್ಮ ಮನೆಯವರಿದ್ದರೆ ಸಮೇತ ನನಗೆ ವಾಯ್ಸ್ ಓವರ್ ಕೊಡೋದಕ್ಕಾಗೋದಿಲ್ಲ. ಇನ್ನು ಅವ್ರನ್ನ ಹೊರಗಡೆ ಕಳಿಸ್ತೀನಿ, ಇಲ್ಲ ನಾನೇ ಹೊರಗಡೆ ಹೋಗ್ಬಿಟ್ಟು ಇನ್ನು ವಾಯ್ಸ್ ಓವರ್ ಕೊಡ್ತಾಯಿರ್ತೀನಿ. ಒಂದೊಂದು ಟೈಮ್ ಹಂಗೂ ಇರುತ್ತೆ. ಇನ್ನು ಗುಂಡ ಕೂಡ ಇದ್ದರೂ ಕೂಡ ಗುಂಡ ಮಲ್ಕೊಂಡ್ಮೇಲೆ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಾಂದರೆ ಮಾಡೋದೇ ಇಲ್ಲ. ಅಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳಿ. ಬನ್ನಿ ವ್ಲಾಗಿಗೆ ಹೋಗೋಣ. ಇನ್ನು ಚಪಾತಿ ಎಲ್ಲ ಮಾಡಿದೆ. ಚಪಾತಿ ಎಲ್ಲ ಆದಮೇಲೆ ಇನ್ನು ಅಂದರೆ ಇವಾಗೆಲ್ಲ ಬೇಯಿಸ್ತಾ ಇದ್ದೀನಿ, ಹೊರಗಡೆನೇ ಬೇಯಿಸ್ತಾ ಇದ್ದೀನಿ. ಆ ಸಿಲಿಂಡ್ರ್ ಪ್ರಭಾವ ಅಂತೂ ಗೊತ್ತಲ್ಲ ಯಾವ ಥರ ಇದೆ ಅಂತೇಳ್ಬಿಟ್ಟು, ಯಾವ ರೇಂಜಿಗೆ ಆಗಿದೆ ಅಂದರೆ ಹೇಳೋದಕ್ಕಾಗೋದಿಲ್ಲ. ಎಲ್ಲೆಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮಗೆ ಸಿಕ್ಕಿರೋದೇ ಒಂದೇ ಒಂದು ಸಿಲಿಂಡ್ರು, ಅದನ್ನು ಸ್ವಲ್ಪ ಬೇಗ ಖಾಲಿ ಮಾಡ್ಕೊಂಡ್ರಿ ಹೇಗೆ ಅಂತ ಹೇಳ್ಬಿಟ್ಟು ಇನ್ನು ಬೇಜಾನ್ ಸೌದೆ ಇದೆ, ಸೌದೆದೇ ಏನು ಪ್ರಾಬ್ಲಮ್ ಇಲ್ಲ. ಈ ಒಲೆ ಮಾತ್ರ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ತೆಗೆದ್ಬಿಟ್ಟು ಸ್ವಲ್ಪ ದೂರ ಆಗುತ್ತೆ, ಓಡಾಡೋದಕ್ಕೆ ಸ್ವಲ್ಪ ಇದಾಗುತ್ತೆ. ಮತ್ತು ಗಾಳಿ ಬಂದ್ರಂತೂ ಹಂಗೆ ಸಿಕ್ಕಾಪಟ್ಟೆ ಗಾಳಿ ಬಂದುಬಿಡುತ್ತೆ. ಅಂದರೆ ಬೆಂಕಿ ಎಲ್ಲ ಕೂಡ ಮುಂದಕ್ಕೆ ಬಂದುಬಿಡುತ್ತೆ. ಅದಕ್ಕೆ ಈ ಪ್ಲೇಸ್ ಚೇಂಜ್ ಮಾಡಿಬಿಟ್ಟು ಒಂದು ಹತ್ರ ನೀಟಾಗಿ ಒಲೆ ಹಾಕ್ಕೊಳ್ಳೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನೇನಾಗುತ್ತೋ ಏನೋ ಗೊತ್ತಿಲ್ಲ, ಆದರೆ ಪ್ರತಿಯೊಂದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇನ್ನು ನಾವು ಚಪಾತಿ ಆಗಲಿ ಮತ್ತೇನಾದರೂ ನಾನ್ ವೆಜ್ ಮಾಡುವಾಗಲಿ ಹಿಂಗೆ ಒಲೆಯಲ್ಲಿ ಮಾಡಿದರೆ ಆರಾಮ್ಸೆ ಸ್ವಲ್ಪ ಗ್ಯಾಸ್ ಮಾಡ್ಬೋದು. ಯಾವಾಗ ಟೀ ಕಾಫಿ ಇಲ್ಲ ಅರ್ಜೆಂಟಿಗೆ ಏನಾದರೂ ಸ್ವಲ್ಪ ಅನ್ನ ಇಲ್ಲ ಏನಾದರೂ ಸಾಂಬಾರು ಬಿಸಿ ಮಾಡಬೇಕು ಅಂತಂದರೆ ಅದು ಯೂಸ್ ಮಾಡ್ಕೋಬೋದು. ಇನ್ನು ಮುದ್ದೆ ಅನ್ನ ಏನಾದರೂ ಸ್ವಲ್ಪ ಜಾಸ್ತಿ ಐಟಮ್ ಜಾಸ್ತಿ ಮಾಡಬೇಕು ಕ್ವಾಂಟಿಟಿ ಅಂತಂದರೆ ಆರಾಮಾಗಿ ಒಲೆಯಲ್ಲೇ ಮಾಡ್ಕೋಬೋದು. ಇನ್ನು ಫೈನಲಿ ಚಪಾತಿ ಎಲ್ಲ ಬೇಯಿಸ್ದೆ. ಚಪಾತಿ ಎಲ್ಲ ಬೇಯಿಸ್ಬಿಟ್ಟು ಇನ್ನು ಪಲ್ಯ ಕೂಡ ಎಲ್ಲ ರೆಡಿಯಾಗಿತ್ತು. ತುರಿಯೋದಿಲ್ಲ, ತುರಿಯೋದೊಂದು ತಗೋಬೇಕು. ಅದಕ್ಕೆ ನಾನು ಏನು ಮಾಡಿದ್ರೆ ಅಂದರೆ ಚಿಕ್ಕ ಪೀಸ್ ಕಟ್ ಮಾಡಿಬಿಟ್ಟು ಇನ್ನು ಪಲ್ಯ ಮಾಡಿದರೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ತುರಿದು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ತುರಿಯೋದು ತೊಗೋಬೇಕು. ಮತ್ತು ಇದು ಚಪಾತಿ ಮಣೆ ಇರುತ್ತಲ್ವ ಅದು ಚೇಂಜ್ ಮಾಡಬೇಕು. ಇದು ಬಂದುಬಿಟ್ಟು ಫುಲ್ ನಯಸ್ಸಿದೆ, ಚಪಾತಿನೇ ತಿರುಗೋದಿಲ್ಲ, ಅಷ್ಟು ಲೇಟ್ ಹಿಡಿತಾ ಇದೆ. ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಅಕ್ಕಿ ಹಿಟ್ಟಿತ್ತು ಹೆಂಗೆ ಸದ್ಯ, ಅಕ್ಕಿ ಹಿಟ್ಟು ಕಡೆಗೆ ಅಂದರೆ ಕೆಳಗೆ ಹಾಕೊಂಡ್ಬಿಟ್ಟು ಚಪಾತಿ ಒಸಿದಾಗ ಸ್ವಲ್ಪ ಚೆನ್ನಾಗಿ ತಿರುಗ್ತಾ ಇತ್ತು. ಇನ್ನು ನಾನು ಎಲ್ಲಾದರೂ ಗೋಧಿ ಹಿಟ್ಟೆ ಹಾಕ್ಕೊಂಡು ಚಪಾತಿ ಒಸಿದ್ರಂತೂ ಸಖತ್ತು ಟೈಮ್ ತೊಗೊಳ್ತಾ ಇತ್ತು. ಹಿಂಗಿರುತ್ತೆ ಒಂದೊಂದು ಸತಿ ನಮ್ಗೆ ಪ್ರಾಬ್ಲಮ್ಮು. ಅದಕ್ಕೆ ಅದು ಕೂಡ ಒಂದು ಚೇಂಜ್ ಮಾಡಬೇಕು. ಇನ್ನು ಚೇಂಜ್ ಮಾಡ್ಕೋ ಎಲ್ಲ ತುಂಬ ಪೆಂಡಿಂಗ್ ಇದ್ದಾವೆ. ಒಂದೊಂದೇ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ಟೆನ್ಷನ್ ತೊಗೊತಾ ಇಲ್ಲ. ಇರೋಷ್ಟು ಟೈಮಲ್ಲಿ ಬೇಗ ಒಂದೊಂದೇ ಮಾಡ್ಕೋಬೇಕು. ಇನ್ನು ನಾನು ನೋಡ್ಬೋದು ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಆಗೋಷ್ಟಕ್ಕೆ ಇಷ್ಟು ಪಾತ್ರೆ ಆಗಿಬಿಟ್ಟಿದ್ದಾವೆ. ಸಖತ್ತು ಪಾತ್ರೆ ತೊಳಿತಾ ಇದ್ದೀನಿ ನಾನಂತೂ. 1 ಟಬ್ 2 ಟಬ್ಬು ಒಂದೊಂದು ದಿನ 3 ಟಬ್ ಸಮೇತ ಪಾತ್ರೆ ತೊಳಿತೀನಿ. ನಾವು ಯಾಕೆ ಅಷ್ಟು ಆಗ್ತಾವೆ ಅನ್ನೋದು ಕೂಡ ನನಗೆ ಗೊತ್ತಾಗೋದಿಲ್ಲ. ಅಷ್ಟು ಪಾತ್ರೆ ತೊಳಿತಾ ಇದ್ದೀನಿ.
ಬೇಗ ಬೇಗ ತೊಳೆದು ಹಾಕ್ಬಿಡ್ತೀನಿ ಹೆಂಗೋ. ಮತ್ತು ನನಗೆ ಅನುಕೂಲವಾಗಿ ತುಂಬ ನೀರು ಕೂಡ ಚೆನ್ನಾಗಿ ಸಿಗ್ತಾಯಿದೆ. ಹಂಗಂತೂ ಕೂಡ ಜಾಸ್ತಿ ವೇಸ್ಟ್ ಮಾಡಲ್ಲ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊತೀನಿ ಅಷ್ಟೇ. ಇನ್ನು ಪಾತ್ರೆ ಮಾತ್ರ ಒಂದು ರಾಶಿ ರಾಶಿ ಬಿದ್ದಿರುತ್ತೆ, ಅವೆಲ್ಲ ಕೂಡ ತೊಳೆದು ಕ್ಲೀನಾಗಿ ಇಟ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಇನ್ನು ಹಬ್ಬ ಕೂಡ ಬಂತಲ್ವ, ಇನ್ನೊಂದು ಸತಿ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ, ಒಂದೊಂದೇ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ಕೊಳೋಣ ಅಂತ ಹೇಳಿ. ಇನ್ನು ನಮ್ಮ ಗುಂಡ ಇಲ್ಲಾಂದರೆ ಆರಾಮಾಗಿ ಕೆಲಸ ಮಾಡ್ಕೊತೀನಿ ಬೇಗ ಬೇಗ. ಇವನಿದ್ರೆ ಸ್ವಲ್ಪ ಜಾಸ್ತಿ ಗಮನ ಇವನ ಕಡೆನೇ ಕೊಡ್ತಾ ಇರ್ತೀನಿ. ಇನ್ನು ನಮ್ಮ ಮನೆಯವರಿದ್ರೇನೋ ಸ್ವಲ್ಪ ನಾನು ಇವನ ಕಡೆ ಗಮನ ಕೊಡಲ್ಲ, ನೋಡ್ಕೊತಾ ಇರ್ತಾರೆ. ಅವ್ರ ಅಪ್ಪಾಜಿ ಇಲ್ಲ ಅಂತಂದರೆ ಇನ್ನು ಅವನ ಹತ್ರನೇ ಜಾಸ್ತಿ ನೋಡ್ಕೊಳ್ಳೋದು, ಮತ್ತು ಅವನ ಜೊತೆಗೇ ಇರ್ತಾ ಇರ್ತೀನಿ. ಒಟ್ಟು ಏನೇ ಕೆಲಸ ಆಗಲಿ ನನ್ನ ಕಣ್ಮುಂದೆ ನಿಲ್ಲಿಸ್ಕೊಂಡೇ ಕೆಲಸ ಮಾಡ್ತಾ ಇರ್ತೀನಿ. ಒಂದೊಂದು ಸತಿ ಅಷ್ಟು ಭಯ ಅನಿಸ್ಬಿಡುತ್ತೆ. ಹಾಗಾಗಿ ಆದರೂ ಏನೂ ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಆದರೂ ಯಾವುದೋ ಒಂದು ಮೂಲೆಯಲ್ಲಿ ಚಿಕ್ಕ ಮಕ್ಕಳ ಕಟ್ಕೊಂಡು ನಾವು ಈ ಥರ ಅಡವೆಯಲ್ಲಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಭಯ ಅನ್ನಿಸುತ್ತೆ. ಅದಕ್ಕೆ ಆ ಭಯನೇ ನನಗೆ ಒಂಥರ ಒಂದೊಂದು ಸತಿ ತುಂಬ ಮನಸ್ಸಿಗೆ ತೊಗೊಂಡ್ಬಿಡ್ತೀನಿ. ಯಾಕಪ್ಪ ಈ ಥರ ಜೀವನ ಅನ್ನೋ ಸ್ಟೇಜ್ಗೆ ಹೋಗ್ಬಿಡುತ್ತೆ ಒಂದೊಂದು ಸತಿ ಏನಾದರೂ ನೆನೆಸ್ಕೊಬಿಟ್ರೆ. ಹಿಂಗಿರುತ್ತೆ. ಅವನು ಆರಾಮಾಗಿ ಊರೊಳಗೆ ಹೋಗಿ ಅಂಗನವಾಡಿಗೆ ಹೋಗಿ ಮತ್ತೆ ಮನೆಗೆ ಹೋಗ್ಬಿಟ್ರಂತೂ ಸಂಜೆವರೆಗೂ ನಂಗೆ ಟೆನ್ಷನ್ ಇರೋಲ್ಲ. ನಾನು ಒಬ್ಬಳೇ ಬೇಕಾದರೆ ಇದ್ದುಬಿಡ್ತೀನಿ. ಅವನಿದ್ದರೆ ಸ್ವಲ್ಪ ನನಗೆ ಟೆನ್ಷನು ಮತ್ತು ಸ್ವಲ್ಪ ಭಯ. ಇನ್ನು ಬೆಳಗ್ಗೆ ಹೋದನು ಮತ್ತು ಬರೋದೇ 5 ಗಂಟೆ 5:15 ಹೋಗಿ ಅವರಪ್ಪ ಕರ್ಕೊಬರ್ತಾರೆ. ಇನ್ನು ಅಲ್ಲಿವರೆಗೂ ಅತ್ತೆ ನೋಡ್ಕೊತಾ ಇರ್ತಾರೆ, ಪವಿತ್ರ ಅವರೆಲ್ಲ ಇರ್ತಾರಲ್ಲ ನೋಡ್ಕೊತಾ ಇರ್ತಾರೆ. ಅಷ್ಟೊಂದು ನನಗೆ ಭಯ ಅನಿಸಲ್ಲ. ಇಲ್ಲಿಗೆ ಬಂದಾಗ ಮಾತ್ರ ಸ್ವಲ್ಪ ಭಯ. ಇನ್ನು ಫೈನಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ನಾನು ಗುಂಡ ಬಂದುಬಿಟ್ಟು ಇನ್ನು ಮನೆ ಹತ್ರ ಹೋಗ್ತಾ ಇದ್ದೀವಿ, ಹೊಸ ಮನೆ ಹತ್ರ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದು ಸ್ವಲ್ಪ ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇನ್ನು ಇಬ್ಬರು ಹೋಗ್ತಾ ಇದ್ದೀವಿ. ಅವರಪ್ಪ ಇರಲಿಲ್ಲ, ಊರೊಳಗೆ ಹೋಗಿದ್ರು. ಇನ್ನು ನಾನು ಗುಂಡ ಇಬ್ಬರೇ. ಇನ್ನು ನಡ್ಕೊಂಡು ಹೋದರೆ ಸಾಕು, ಏನಾದರೂ ಗಿಳಿಗಳು ಜಾಸ್ತಿ ಇದ್ದಾವೆ ತೋಟದಲ್ಲಿ. ಆ ಗಿಳಿ ಸೌಂಡ್ ಬರೋಕ್ಕಿಲ್ಲ, ಓಡಿ ಓಡಿ ಹೋಗ್ತಾ ಇರ್ತಾನೆ ಅಮ್ಮ, ಗಿಳಿ ಗಿಳಿ ಅಂತ ಹೇಳಿಬಿಟ್ಟು. ಈ ಥರ ತುಂಬ ಇವತ್ತು ಫುಲ್ ಡೇ ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದೆ ನಾನು. ಇನ್ನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ, ಊರೊಳಗೆ ಹೋಗಿ ಬರೋಣ ಬಾ ಅಂತ ಹೇಳಿ. ಇನ್ನು ಅತ್ತೆದು ಮಾವಂದು ಸ್ವಲ್ಪ ಬಟ್ಟೆ ಇತ್ತು, ತೊಗೊಂಬರೋಣ ನಾಳೆ ಒಗ್ದಾಕೋಣ ಅಂತ ಹೇಳಿ ಇನ್ನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದೆ. ನಾನು ಬರೋಷ್ಟೊತ್ತಿಗೆ ನಮ್ಮ ಪವಿತ್ರ ಪಾಪ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ಲು. ಹೇಳ್ದೆ ಫೋನ್ ಆದರೂ ಮಾಡಬೇಕಾ, ನೀನು ಫೋನೇ ಮಾಡಿಲ್ಲ ನೋಡಿ, ನಾನಾದರೂ ಬರ್ತಿದ್ದೆ ಅಂತಂದೆ. ಏನಿಲ್ಲ ಬಿಡಕ್ಕ, ಸುಣ್ಣ ಏನು ಬಳಿಯಲ್ಲ, ಸುಮ್ಮನೆ ಧೂಳೆಲ್ಲ ತೆಗೆದ್ಬಿಟ್ಟು ಎಲ್ಲ ಡೀಪ್ ಕ್ಲೀನ್ ಮಾಡಿಬಿಟ್ಟು ಎಲ್ಲ ತೊಳೆದು ಕ್ಲೀನ್ ಮಾಡ್ತೀನಿ ಅಂತಂದು. ಪಾಪ ಬೆಳಗ್ಗೆಯಿಂದ ಫುಲ್ಲು ಕೆಲಸ ಮಾಡಿದಾಳೆ. ಸಗಣಿರೆಲ್ಲ ಹಾಕ್ಬಿಟ್ಟು ಬಟ್ಟೆ ಎಲ್ಲ ಒಗ್ದಾಕಿ ಮತ್ತು ಜಾಡೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಎಲ್ಲ ಇವಾಗ ಪಾತ್ರೆ ಎಲ್ಲ ಕೂಡ ಹೊರಗಡೆ ಹಾಕಿದ್ಲು, ತೊಳೆದಿಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದುಬಿಟ್ಟು ನಮ್ಮ ಮಾವ ಸ್ಟ್ಯಾಂಡದು ಈ ಥರ ಸ್ಟ್ಯಾಂಡ್ ತೊಗೊಂಡ್ರಂತೂ ಒಂದೊಂದು ಸತಿ ನಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗಿರ್ತಾವಲ್ವ, ಅವುಗಳದ್ದೇ ಸ್ವಲ್ಪ ತಲೆನೋವು. ಅದಕ್ಕೆ ನಮ್ಮ ಮಾವ ಎಲ್ಲ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲ ಕೂಡ ಹಾಕಿದ್ಲು. ಇನ್ನು ಹಾಕ್ಬಿಟ್ಟು ಪವಿತ್ರ ಎಲ್ಲ ತಿಕ್ಕಿ ಕೊಟ್ಟಂಗೆಲ್ಲ ನಾನೆಲ್ಲ ನೀಟಾಗಿ ತೊಳೆದು ಸ್ವಲ್ಪ ನಾನು ಕೂಡ ಹೆಲ್ಪ್ ಮಾಡಿದೆ. ಅನ್ನಿಸ್ತು ಹೋಗಿ ಅಂದರೆ ಬಂದಿದ್ದೆ ಒಳ್ಳೇದಾಯಿತು, ಪಾಪ ಎಲ್ಲ ಒಬ್ಬಳೆ ಮಾಡ್ಕೊತಿದ್ಲು ಅಂತೇಳಿ. ಇನ್ನು ಅತ್ತೆ ಬಂದುಬಿಟ್ಟು ಊರಿಗೆ ಹೋಗಿದ್ರು, ಅತ್ತೆ ಇರಲಿಲ್ಲ. ಇನ್ನು ಮಾವ, ಪವಿತ್ರ, ಮಂಜಣ್ಣ ಮತ್ತು ಮಕ್ಕಳು ಅಷ್ಟೇ ನಿಂತಿದ್ದು. ಈ ಕಡೆ ಬಂದುಬಿಟ್ಟು ನಮ್ಮ ಚಿಕ್ಕಪ್ಪರು ಇವತ್ತು ಬೆಡ್ಶೀಟ್ ಎಲ್ಲ ಕೂಡ, ಚಿಕ್ಕಮ್ಮ ಇವತ್ತು ಗಾರ್ಮೆಂಟ್ಸ್ ರಜೆ ಅಲ್ವಾ, ಅವರು ಕೂಡ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನು ಫೈನಲಿ ಎಲ್ಲ ಕೂಡ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ವಿ. ಇದು ಬಂದುಬಿಟ್ಟು ಸುಣ್ಣ ಬಳಿಯೋದು ಸ್ವಲ್ಪ ಕಷ್ಟನೇ, ಎಲ್ಲಿ ಮುಟ್ಕೊಂಡ್ರು ಕೂಡ ಅಲ್ಲೇ ಸುಣ್ಣ ಹಂಗೆ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಗೋಡೆ. ಹಾಗಾಗಿ ಅಂದರೆ ಫುಲ್ಲು ಮಣ್ಣು ಮೆತ್ತಿದಾರಲ್ವ, ಹಂಗೆ ಸ್ವಲ್ಪ ಹಂಗೆ ಹಿಂಗೆ ಟಚ್ ಮಾಡೋಕ್ಕಿಲ್ಲ, ಹಂಗೆ ಬಿದ್ದೋಗೋಕ್ಕೆ ಸ್ಟಾರ್ಟ್ ಆಗುತ್ತಿದ್ದು. ಅದಕ್ಕೆ ಇನ್ನು ಸ್ವಲ್ಪ ದಿನ ಆಮೇಲೆ ಇನ್ನೊಂದು ಮನೆ ಇದೆ ಅಲ್ವಾ, ಅದು ರೆಡಿ ಮಾಡಿಸ್ಕೊಂಡು ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಅದಕ್ಕೆ ಈ ವರ್ಷ ಇನ್ನೇನು ಬಿಡು ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಕೂಡ ಡೀಪ್ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾಳೆ ಒಂದೊಂದು ಕೆಲಸನೂ ಕೂಡ. ಇನ್ನು ಮಳೆ ಸ್ಟಾರ್ಟ್ ಆದ್ರಂತೂ ಮುಗ್ದೇ ಹೋಯ್ತು. ಎಲ್ಲೆಲ್ಲೂ ಕೂಡ ಹಿಂಗೆ ನಿಂತ್ಕೊಳ್ಳೋದಕ್ಕೂ ಜಾಗ ಇರೋದಿಲ್ಲ, ಕೂತ್ಕೊಳ್ಳೋದಕ್ಕೂ ಜಾಗ ಇರೋದಿಲ್ಲ. ಅಷ್ಟು ಸೋರುತ್ತೆ ಚಪ್ರ ಮತ್ತು ಮನೆ, ದೊಡ್ಡ ಮನೆ ಎಲ್ಲ ಕೂಡ ಅಷ್ಟು ಇದು. ಇನ್ನು ಹೊರಗಿನ ಚಪ್ರ ಅಂತ ಇನ್ನು ಹೇಳೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಮಳೆ ಬರೋಕ್ಕಿಲ್ಲ, ಹಂಗೆ ಫುಲ್ಲು ಸೋರ್ಬಿಡುತ್ತೆ. ಗರಿ ಎಲ್ಲ ಫುಲ್ಲು ತೆಳ್ಳಗಾಗ್ಬಿಟ್ಟು ಇನ್ನು ಹಂಗೆ ಕಾಣಿಸ್ತಾ ಇದೆ ಬೆಳಕೆಲ್ಲ ಕೂಡ. ಅದೇ ಚಿಂತೆ, ಅದೇ ಒಂದು ಸ್ವಲ್ಪ ಇದು. ಚಿಕ್ಕ ಮಕ್ಕಳಿದಾರಲ್ವ, ಒಂದೊಂದು ಸತಿ ಭಯ ಅನಿಸ್ಬಿಡುತ್ತೆ ಅಲ್ಲಿ ಕೂಡ. ಟೋಟಲಿ ನಮ್ಮ ಜೀವನ ಹೆಂಗಾಗಿ ಬಿಟ್ಟಿದೆ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ನಮ್ದು ಇವಾಗ. ಇನ್ನು ನಾವಂತೂ ಹೆಂಗೋ ಇಲ್ಲಿ ತೋಟದಲ್ಲಿ ಇದ್ದೀವಿ. ಇನ್ನು ಊರಲ್ಲಿರೋದೇ ಸ್ವಲ್ಪ ಚಿಂತೆ ನಮಗೆ. ಅವರೊಂದು ಆ ಮನೆ ರೆಡಿ ಮಾಡಿಸ್ಕೊಂಡು ಅದರೊಳಗೆ ಶಿಫ್ಟ್ ಆಗಿಬಿಟ್ರೆ ಇನ್ನು ಯಾವ ಟೆನ್ಷನ್ ಇರೋಲ್ಲ. ಇನ್ನು ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ಕೊಂಡಿರ್ಬೋದು. ಇನ್ನು ಈ ಕಡೆ ಬೇಳೆ ಬಂದಿದ್ದು ಚೆನ್ನಾಗಿದ್ದು ಬೇಳೆ, ಇನ್ನು 100 ರೂಪಾಯಿ ಸೇರ್ ಅಂತ ಹೇಳ್ಬಿಟ್ಟು ನಾನು ಹೆಂಗಿರ್ತವೆ ಅಂದ್ಕೊಂಡೆ. ಸಾಯಂಕಾಲ ಬಂದು ಅಡುಗೆ ಮಾಡಿದ್ನೆಲ್ಲ ತುಂಬ ಚೆನ್ನಾಗಾಗಿತ್ತು. ಸಾಂಬಾರು ಕೂಡ, ಬೇಳೆ ಕೂಡ ಬೇಗ ಬೆಂದು. ಅದಕ್ಕೆ ನಾನು ಬಂದುಬಿಟ್ಟು ಇನ್ನು ಒಂದು 3 ಸೇರ್ ತೊಗೊಂಡೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.